55 ವರ್ಷದಿಂದ ರಸ್ತೆ ಆಗಿದ್ದಿಲ್ಲ. ವೀರೇಶ ಕುನ್ನೇಗೌಡ ಅಂದವರು ಮಾಡಿಸಿದ್ರು ಈ ರಸ್ತೆನ. ಎಲ್ಲರಿಗೂ ಅಭಿವೃದ್ಧಿ ಆಗೈತೆ. ದೊಡ್ಡಕೊಪ್ಪ ಗ್ರಾಮ ಅಂತ ಹೆಂಗಿತ್ತು ಫಸ್ಟ್ ಇದು? ಮೊದಲು ಇದು ಒತ್ತುವರಿಯಾಗಿ ಆಚೆ ಕಡೆಲ್ಲ ಕಿತ್ತಾಗಿತ್ತು ಸರ್. ನೀರು ಬಿದ್ದು ಗುಂಡಿ ಆಗಿತ್ತು. ಹೋಗೋಕ್ಕಾಯ್ತಿಲ್ಲ. ಇಲ್ಲಿ ಹೆಣ ಪಣ ಹೊತ್ತು ಹೋಗವು, ಯಾವುದೂ ಸೌಲಭ್ಯ ಇರ್ತಿಲ್ಲ. ಎಷ್ಟು ವರ್ಷದಿಂದ ಇತ್ತು ಅದು? ಅಲ್ಲ 55 ವರ್ಷದಿಂದ ಇತ್ತು ಸರ್. ಈಗ 50 ವರ್ಷದಿಂದ ಇತ್ತು ಅಂತ ಹೇಳ್ತಾ ಇದ್ರಲ್ಲ, ಈಗ ಇಲ್ಲಿ ಸ್ಥಳೀಯ MLAಗಳು, ಸ್ಥಳೀಯ ಜನಪ್ರತಿನಿಧಿಗಳು ಏನು ಮಾಡ್ತಿಲ್ಲ? ಏನು ಆಗೈತಿ, ಸುಮಾರು ಕೆರ್ಬಿಟ್ಟು ಹೋಗ್ತಿದ್ರು. ಇವಾಗ ಹಿಂಬಾಗಿ ಒಳ್ಳೆ ನೀಟಾಗಿ ಕ್ಲೀನಾಗಿ ಮಾಡಿದ್ದಾರೆ ಸರ್. ಅಲ್ಲಿ ಸುಮಾರು 50 ವರ್ಷದಿಂದ ರೋಡ್ ಇಲ್ಲ. ಇದು ಸುಮಾರು ಸಾರಮೇಶ್ ಗೆದ್ದಿದ್ದರಿಂದ ಅವ್ರಿಗೆ ಬೆಂಬಲ ಸಾಕಷ್ಟು ನಮ್ಮ ಗ್ರಾಮದವರು ಕಾಂಗ್ರೆಸ್ ಅಂದ್ಕೊಂಡು ಅವಯ್ಯೇ ಮಾಡಿಸ್ಕೊಡ್ತೀನಿ ಹೇಳಿದ್ರೆ ಅವ್ರಿಗೂ ಅವಕಾಶ ಮಾಡ್ಕೊಳ್ಳಿಲ್ಲ. ಈಗ ರವಿಶಂಕರ್ಗೆ ಮಾಡಿಕೊಟ್ಟು ಅವರು 3 ವರ್ಷ ಆಯಿತು. ಅವರು ಸುಧಾ ಏನೋ ಈ ಕಡೆ ಗಮನ ಹಾಕೊಳ್ಳಿಲ್ಲ. ಇರಲಿ ಶಾಸಕರು ಒಂದು ರೋಡ್ ಅಭಿವೃದ್ಧಿ ಒಂದು ಒಳ್ಳೇದಾಗಲಿ ಅಂದ್ಬಿಟ್ಟು ನಾವು ಅವರ ರೋಡ್ ಕೂನನ್ ಬೀರೇಶ್ ಅವರು ರೋಡ್ ರೆಡಿ ಮಾಡಿಸ್ಕೊಟ್ರು. ಅವ್ರದ್ದು ಡಿ ರವಿಶಂಕರ್ ಅಂದ್ಬಿಟ್ಟು ಕಾವೇರಿ ನದಿ ಹತ್ರ ಅಂದ್ಬಿಟ್ಟು ಡಿ ರವಿಶಂಕರ್ ಅವ್ರು ಹೆಸರಾಕ್ಸಿದ್ರು. ನಮ್ಮ ಹೆಸರು ಹಾಗೆ ಕೂಡದಲ್ಲಿ ತೆಗೆದಾಕಿ ಕಟ್ಔಟ್ ಬಂದು ಬಿಸಾಕ್ಸಿದ್ರು. ಏನಕ್ಕೆ? ನಾವು ಇಲ್ಲಿ ಜನ ಎಲ್ಲ ರೈತರೆಲ್ಲ ಭಾರಿ ತೊಂದರೆ ಕೊಡ್ತಾರೆ ನಮಗೆ. ನೀವೆಲ್ಲ 4 ಜನ ಸೇರ್ಕೊಂಡು ಮಾಡ್ತಾಯಿದ್ದೀವಿ ರೋಡ್ ಇದನ್ನು ನೀವು ಬಿಲ್ಕುಲ್ ಇದು ರೋಡ್ ಭಾಗ್ಯ ಆಗೋದು ಬೇಡ ಇದು ಅಂದ್ಬಿಟ್ಟು ಸಾಕಾರ ಮಾಡ್ಕೊಳ್ಳಿ ನಮ್ಗವರು. ಆಗ ನಾವೆಲ್ಲ ಸುಮಾರು ಯುವಕರು ಒಂದು 30-40 ಜನ ಸೇರ್ತೀವಿ. ಬೇರೆಯವ್ರಿಗೆ ನಾವು ಸಾಕಾರ ಮಾಡಿಕೊಟ್ಟರು. ನನ್ನ ಹೆಸರು ರವಿಕುಮಾರ್ ಅಂತ. ನಮ್ಮ ಗ್ರಾಮದಲ್ಲಿ ಹೆಚ್ಚು ಕಮ್ಮಿ ಒಂದು 50-55 ವರ್ಷ ಹಿಂದುವೆ ಈ ರೋಡ್ ಕಾಮಗಾರಿ ಆಗಿತ್ತಿಲ್ಲ. ಅದರಲ್ಲೂ ನಮ್ಮ ಗಣಾಚಾರ್ಯರು ಕುನ್ನೇಗೌಡ ಬೀರೇಶ್ ಅಣ್ಣವರು ಇವೆಲ್ಲನೂ ಸ್ವಂತ ದುಡ್ಡಿಂದ ಹಾಕಿ ಇದು ಮಾಡಿ ಗ್ರಾಮ ಸ್ವಲ್ಪ ಅಡಚಣೆಗಳು ಇದು ಮಾಡ್ಕೊಂಡು ಯಜಮಾನ ತೊಂದರೆ ಕೊಟ್ಟಿರುವೆ. ಯಾರಿಗೂ ಇದು ಮಾಡ್ದೇ ತಹಸೀಲ್ದಾರು ಸ್ಕೆಚ್ ಮುಖಾಂತರ ಕರೆಸಿ ಇದು ಮಾಡ್ಕೊಂಡು ಇಡೀ ಗ್ರಾಮಕ್ಕೆ ಅನುಕೂಲತೆ ಮಾಡಿಕೊಟ್ಟವ್ರೆ. ಯಾರು ಮಾಡಿದ್ದಿಲ್ಲ ಸರ್. ಈಗ ನಿಮಗೆ ರಸ್ತೆ ಮಾಡಿಕೊಟ್ಟವ್ರೆ, ಈಗ ಆರಾಮಾಗಿ ಓಡಾಡ್ತೀರಾ. ವೀರೇಶ್ ಅವ್ರಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ? ವೀರೇಶ್ ಅಣ್ಣವರು ಅವ್ರು ಬಿಟ್ಟರೆ ಈ ರೋಡೇ ಮಾಡ್ಸೋಕ್ಕಾಗಿಲ್ಲ ಸರ್. ಅವ್ರು ನಿಂತು ಸ್ವಂತ ಹಣಕಾಸು ಹಾಕಿ ₹1 ಬೇರೆ ಹತ್ರ ಬೆಂಬಲ ಇಲ್ದಂಗೆ ಇದು ಮಾಡ್ಕೊಂಡು ಮಾಡ್ಸವ್ರೆ ಸರ್. ಈಗ ನಿಮ್ಮ ಶಾಸಕರೆಲ್ಲ ಏನು ಮಾಡ್ಸೋಕೆ ಹೋಗ್ಲಿಲ್ವಾ? ಶಾಸಕರು ಇದು ಮಾಡ್ಕೊಂಡು ಅದೇ ಬೋಲ್ಡ್ ಹಾಕ್ಸೋಕ್ಕೆ ಇದು ಮಾಡ್ಕೊಂಡು ನೇಮೇ ಬೇಡ ಅಂದ್ಬಿಟ್ಟು ತಗ್ಸಾಕವ್ರಿ ಸರ್. ಅಲ್ಲ, ರಸ್ತೆ ಮಾಡ್ಬೇಕಂದ್ಬಿಟ್ಟು ಅವ್ರು ಏನು ಗಮನಕ್ಕೆ ತಂದಿರಲಿಲ್ಲ? ಇಲ್ಲ ಸರ್, ಅರ್ಜಿ ಹೋಗಿ ಸುಮಾರು ಜನ ಇದು ಮಾಡ್ಕೊಂಡು ಸುಮ್ಮನೆ ಆ ಕಡೆ ಈ ಕಡೆ ಟ್ರಂಚ್ಕೊಳ ಇದು ಮಾಡ್ಕೊಂಡು ಕೆರೆಸಿ ಮಾಡೋಕ್ಕಾಗಲಿಲ್ಲ ಸರ್. ಮುಂದೆ ಒಂದು 8-10 ಅಡಿ ಇತ್ತು ಸರ್. ಈಗ ಹೆಚ್ಚು ಕಮ್ಮಿ 35-40 ಅಡಿ ರೋಡ್ಗೆ ತಹಸೀಲ್ದಾರ್ ಎಲ್ಲ ಕರೆಸಿ ಇದು ಮಾಡ್ಕೊಂಡು ಅರ್ಜಿ ಮುಖಾಂತರ ಇದು ಮಾಡ್ಕೊಂಡು ಬೀರೇಶ್ ಅಣ್ಣವರು ಬೀರೇಶ್ ಅಣ್ಣವರು ಮಾಡಿಸಿದ್ದಾರೆ ಸರ್. ಬಿಟ್ಟು ಭಾರಿ ತೊಂದರೆ ಇದೆ ಸರ್. ನಾವು ರವಿಶಂಕರ್ ಕಟ್ಔಟ್ ಆಗಿ ತಕ್ಷಣ ಅವಾಗಿಂದ ಬೇಸರ ಆಗ್ಬಿಟ್ಟು ಹುಡುಗರಿಗೆಲ್ಲ ನಾವು ಈಗ ಸರಾಮೇಶ ಕರೆಸ್ಬಿಟ್ಟು ಈ ರೋಡನ್ನು ಒಂದು ಸ್ವಲ್ಪ ತೋರ್ಬಿಟ್ಟು ಇನ್ನೂ ಕಾಮಗಾರಿಕೆ ಕೆಲಸಗಳೈತೆ. ಇಲ್ಲಿ ಇನ್ನೂ ಒಂದು ಸ್ವಲ್ಪ ಆ ಕಡೆ ಮೆಟ್ಲಿಂಗ್ ಆಗಬೇಕು. ಎಲ್ಲ ತೊಂದರೆ ಆಗಿದೆ. ಅದಕ್ಕೆ ಅವ್ರನ್ನ ಸಾಕಾರ ಮಾಡಿ ಕೇಳ್ಕೊಳ್ಳೋಂಬಿಟ್ಟು. ಈ ರಸ್ತೆ ಎಷ್ಟು ಜನಕ್ಕೆ ಅನುಕೂಲ ಆಗ್ತದೆ ಸರ್? ಈ ರಸ್ತೆ ಸುಮಾರು ಅಂತಂದ್ರೆ ಒಂದು 100 ಎಕರೆ 130 ಎಕರೆ ಸರ್. ಇಲ್ಲಿ ಬೇಕಾದ್ರೆ ಎಲ್ಲ ರೈತರಿಗೆಲ್ಲ ಅನುಕೂಲ ಸರ್. ಸುಮಾರು ಜನ ಕಮ್ಮಿ ಅಂತಂದ್ರೆ ಇಲ್ಲಿ ಒಂದು 100 ಜನಕ್ಕೆ ಅನುಕೂಲ ಆಯ್ತು ಸರ್ ಇದು. ಆಮೇಲೆ ಸರ್ ದನ ಕರು ಒಂದು ಇರಲಿ ಸರ್, ಸಾವು ಹೊತ್ಕೋಬೇಕಾದ್ರೆ ನಮಗೆ ಭಾರಿ ತೊಂದರೆ ಆಗ್ತಿತ್ತು. ಸಾವು ಹೊತ್ಕೋಗ್ಬೇಕಾದ್ರೆ ಭಾರಿ ತೊಂದರೆ ಅಂದರೆ ಭಾರಿ ಇಟ್ಟು. ಇವತ್ತು ಭಾರಿ 5 ಲಾರಿ ಹೋಗುವಂಥ ರೋಡ್ ಮಾಡಿಸ್ಕೊಟ್ಟಿದ್ದಾರೆ. ಇದು ಏನು ರೋಡ್ ಏನು ಸ್ವಂತ ಭೂಮಿ ರೈತರದೇನು ಬಿಟ್ಕೊಟ್ಟಿಲ್ಲ. ಅವ್ರಿಗೆ ಏನೈತೆ ನಮ್ಮ ರೋಡು 40 ಅಡಿ ರೋಡು, ಆ ರೋಡನ್ನ ಬಿಟ್ಕೊಟ್ಟಿದ್ದಾರೆ. ಯಾರು ಮಾಡಿಸ್ಕೊಟ್ಟು? ಕೂನನ್ ಬೀರೇಶ್ ಅಂದ್ಬಿಟ್ಟು ಅವ್ರು ಸ್ವಂತ ದುಡ್ಡು ಹಾಕಿ ಮಾಡಿ. MLA ಅವರು ಯಾರು ಏನೋ ರೂಪಾಯಿ ಸಾಕಾರ ಮಾಡಿದ್ದಕ್ಕೆ MLA ಹಾಕಿ ಸ್ವಂತ ಇವರು ಬೀರೇಶನವ್ರು ಹಾಕಿ ಮಾಡಿಸ್ಕೊಟ್ರು. ನನಗೆ MLAಗಳು ಯಾರು ತಲೆನೇ ಹಾಕಲ್ಲ ಸರ್. ಇದಕ್ಕೆ ಬರೀ ಹೆಸರಾಕ್ಷಕ್ಕೆ ತಗ್ಸಾಕಿದ್ಮೇಲೆ ಸರ್ ರೋಡ್ ಮಾಡಿಸ್ಕೊಡ್ತೀರ ಅವರು. ಬರೀ ಹೆಸರಾಕ್ಷ ಅಷ್ಟೇ, ಏನು ಜಾಸ್ತಿ ಇಲ್ಲ. ಬರೀ ಹೆಸರು ಬೋರ್ಡಲ್ಲಿ ನೇಮ್ ತಪ್ಪಿಸಿ ಏನು ಕಾರಣಕ್ಕೆ ಅಂತ ಸರ್. ಇಲ್ಲಿ 4 ಜನ ಇದ್ದಾರೆ, ಅವ್ರಿಗೆ ಯಜಮಾನಗಳು ಬೇಕು ಅಂತ. ಇವ್ರು ಏನು ಒಬ್ಬ ಬಂದು ಏನು ಮಾಡಿಕಾಯ್ತದೆ? ಈಗ ಗ್ರಾಮ ಸರ್ ಒಬ್ಬ ಕಟ್ಟಲಿಕ್ಕಾಗೋದಿಲ್ಲ. ನಮ್ಮ ಜಮೀನು ಹೋಯ್ತದೆ ಅಂದ್ಬಿಟ್ಟು ಅಕ್ಕಪಕ್ಕದಲ್ಲಿ ಬಂದು ಅವ್ರಿಗೆ ತೊಂದರೆ ಕೊಟ್ಟರು. ಇವತ್ತು ಭಾರಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಕೃತಜ್ಞತೆ ಹೇಳ್ತೀನಿ ನಾನು.